ಸುದ್ದಿಗೆ ಮತ್ತೆ ಸ್ವಾಗತ. ವಿಧಾನಸೌಧದ ಅಂಗಳದಲ್ಲಿ ಹಾಲಿ ವರ್ಸಸ್ ಮಾಜಿ ಸ್ಪೀಕರ್ ಸಮರ ನಡೀತಾ ಇದೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪೀಕರ್ ಆಗಿದ್ದಾಗ ಹಗರಣ ನಡೆದಿದ್ದ. ಬಿಜೆಪಿಯ ಅವಧಿಯ ಹಗರಣವನ್ನ ಬಯಲಿಗೆಳೆಯೋಕೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಹಾಲಿ ಸ್ಪೀಕರ್ ವರ್ಸಸ್ ಮಾಜಿ ಸ್ಪೀಕರ್ ಸಮರಕ್ಕೆ ಸದ್ಯ ಟ್ವಿಸ್ಟ್ ಸಿಗ್ತಾ ಇದೆ. ಯುಟಿ ಖಾದರ್ ಅವರ ವಿರುದ್ಧ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆರೋಪವನ್ನ ಮಾಡಿದ್ರು. ಯುಟಿ ಖಾದರ್ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಅಂತ ಹೇಳಿ ಒಂದಿಷ್ಟು ಆರೋಪಗಳನ್ನ ಮಾಡಿದ್ರು. ಈಗ ಕಾಗೇರಿ ಕಾಲದ ಹಗರಣಗಳನ್ನ ಕೆದಕೋಕೆ ಸರ್ಕಾರ ಮುಂದಾಗಿದೆ ಅನ್ನುವಂತ ಮಾಹಿತಿ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಸುದ್ದಿಗೋಷ್ಠಿಯನ್ನ ಮಾಡಿ ಸ್ಪೀಕರ್ ಯುಟಿ ಖಾದರ್ ಅವರ ವಿರುದ್ಧ ಆರೋಪವನ್ನ ಮಾಡಿದ್ರು. ಒಂದಿಷ್ಟು ಆರೋಪಗಳನ್ನ ಮಾಡಿದ್ರು. ಯಾವ್ಯಾವುದ್ರಲ್ಲಿ ಹಗರಣ ಆಗಿದೆ ಆಗ್ತಾ ಇದೆ ಅಂತ ಹೇಳಿ ಅವರು ಆರೋಪ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸರ್ಕಾರ ತಿರುಗೇಟನ್ನ ಕೊಡುವುದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ತಿರುಗೇಟು ಏನು? ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪೀಕರ್ ಆಗಿದ್ದಂತಹ ಅವಧಿ, ಕಳೆದ ಸರ್ಕಾರದ ಅವಧಿ, ಆಗ ಆಗಿದೆ ಎನ್ನಲಾದಂತಹ ಹಗರಣಗಳ ತನಿಖೆಗೆ ಸರ್ಕಾರ ಮುಂದಾಗಿದೆ. ಆ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದೆ. ಹಾಗಾದ್ರೆ ಆರೋಪಗಳು ಯಾವ್ಯಾವುದರ ವಿರುದ್ಧ? ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಬಗ್ಗೆ ಮೊದಲ ಆರೋಪ, ವಿಧಾನಸೌಧದಲ್ಲಿ ಖಾಸಗಿ ಕಂಪನಿಗೆ 5 ಕೋಟಿ ರೂಪಾಯಿ ಟೆಂಡರ್ನ ಕೊಟ್ಟು ವೈಫೈ ಹಾಕೋದಕ್ಕೆ ಟೆಂಡರ್ ನೀಡಲಾಗಿತ್ತು. ವೈಫೈ ಇನ್ಸ್ಟಾಲ್ ಮಾಡೋ ಮೊದಲೇ ಕಂಪನಿಗೆ ಟೆಂಡರ್ ಕೊಟ್ಟಲಾಗಿತ್ತು. ಆದ್ರೆ ಇದುವರೆಗೂ ವಿಧಾನಸೌಧದಲ್ಲಿ ವೈಫೈ ಸರಿಯಾಗಿ ಬರ್ತಾ ಇಲ್ಲ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ಈಗಾಗಲೇ ಹಲವು ಶಾಸಕರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಕಾಗೇರಿ ಸ್ಪೀಕರ್ ಆಗಿದ್ದ ಅವಧಿಯ ಈ ಟೆಂಡರ್ನ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಇದು ಮೊದಲ ಆರೋಪ ಕಾಗೇರಿಯವರ ವಿರುದ್ಧ. ಮತ್ತೊಂದು ಪ್ರಕರಣ ಏನು? ಶಾಸಕರ ಭವನದಲ್ಲಿ ಶಾಸಕರ ಓಡಾಟಕ್ಕೆ ಇನೋವಾ ಕ್ರಿಸ್ಟಾ ಕಾರುಗಳನ್ನು ಖರೀದಿ ಮಾಡಲಾಗ್ತಾ ಇತ್ತು. ಇನೋವಾ ಕ್ರಿಸ್ಟಾ ಖರೀದಿಗೆ ಟೊಯೋಟಾ ಕಂಪನಿಗೆ ಗುತ್ತಿಗೆಯನ್ನ ನೀಡಲಾಗ್ತಾ ಇತ್ತು. ಆದ್ರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪೀಕರ್ ಆದಂತಹ ಅವಧಿಯಲ್ಲಿ ಧಾರವಾಡದ ಬಿಜೆಪಿ ಶಾಸಕರ ಒಡೆತನದ ಶೋರೂಮ್ಗೆ ಟೆಂಡರ್ನ ಕೊಡಲಾಗುತ್ತೆ. ಕ್ರಿಸ್ಟಾ ಬದಲಿಗೆ ನೆಕ್ಸಾನ್ ಕಾರನ್ನ ಖರೀದಿ ಮಾಡಲಾಗುತ್ತೆ. ಕೋಟ್ಯಾಂತರ ರೂಪಾಯಿ ಟೆಂಡರ್. ಲಾಭದ ನಿರೀಕ್ಷೆ ಇಲ್ಲದೆ ಆ ಟೆಂಡರ್ನ ಕೊಟ್ರ ವಿಶ್ವೇಶ್ವರ ಹೆಗಡೆ ಕಾಗೇರಿ? ಇದು ಸರ್ಕಾರ ಮಾಡ್ತಾ ಇರುವಂತಹ ಪ್ರಶ್ನೆ. ಇಲ್ಲೂ ಏನೋ ಗೋಲ್ಮಾಲ್ ಆಗಿದೆ ಅನ್ನುವಂಥ ಅನುಮಾನ ಇದ್ದು ಆ ಬಗ್ಗೆ ತನಿಖೆಗೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಆ ನೆಕ್ಸಾನ್ ಕಾರುಗಳು ಯಾವುದೇ ರೀತಿಯಲ್ಲಿ ಬಳಕೆಯಾಗ್ತಿಲ್ವಂತೆ. ಹಾಗಾಗಿ ಹಗರಣ ನಡೆದಿರುವ ಅನುಮಾನ ಇದ್ದು ತನಿಖೆಗೆ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಆರೋಪ ಏನು ಕಾಗೇರಿಯವರ ವಿರುದ್ಧ? ವಾರ್ತಾ ಇಲಾಖೆಯಿಂದ ಉಚಿತವಾಗಿ ಸರ್ಕಾರಿ ಕಾರ್ಯಕ್ರಮಗಳ ಆಯೋಜನೆ ಮಾಡಲಾಗುತ್ತೆ. ಅಧಿವೇಶನಗಳನ್ನು ಇಲಾಖೆಯಿಂದ ಉಚಿತವಾಗಿ ಮಾಡುವುದಕ್ಕೆ ಅವಕಾಶ ಇದೆ. ಆದರೆ ಸರ್ಕಾರಿ ಸ್ವಾಮ್ಯದ ಚಾನೆಲ್ಗೆ ವರ್ಷಕ್ಕೆ 3 ಕೋಟಿ ಪ್ರಸಾರದ ಟೆಂಡರ್ನ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಅವಧಿಯಲ್ಲಿ ನೀಡಲಾಗಿತ್ತು ಅನ್ನುವಂಥ ಆರೋಪ. ಹಾಗಾಗಿ ಆ 3 ಕೋಟಿ ರೂಪಾಯಿಗೆ ಪ್ರಸಾರದ ಟೆಂಡರ್ ಕೊಟ್ಟ ಬಗ್ಗೆಯೂ ತನಿಖೆ ಮಾಡುವುದಕ್ಕೆ ಸರ್ಕಾರ ಸಜ್ಜಾಗಿದೆ ಅನ್ನುವಂಥ ಮಾಹಿತಿ ಇದೆ. ತನ್ನ ವಿರುದ್ಧ ಅಂದ್ರೆ ಯುಟಿ ಖಾದರ್ ಅವರ ವಿರುದ್ಧ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಆರೋಪಗಳ ಮಳೆಗರಿತಾ ಇದ್ದ ಹಾಗೆ ಇತ್ತ ಸರ್ಕಾರ ಏಟಿಗೆ ಎದಿರೇಟು ಅನ್ನೋ ರೀತಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ವಿಧಾನಸೌಧದಲ್ಲಿ ಸ್ಪೀಕರ್ ಆಗಿದ್ದಂಥ ಅವಧಿಯಲ್ಲಿ ಅವರ ಅವಧಿಯಲ್ಲಿ ಆಗಿದೆ ಎನ್ನಲಾದಂಥ ಅಕ್ರಮಗಳ ತನಿಖೆಗೆ ಸದ್ಯ ಮುಂದಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನು ಭ್ರಷ್ಟಾಚಾರದ ಬಗ್ಗೆ ಹಾಲಿ ಹಾಗೆ ಮಾಜಿ ಸ್ಪೀಕರ್ಗಳ ಮಧ್ಯೆ ಆರೋಪ ಪ್ರತ್ಯಾರೋಪ ಆಗ್ತಾ ಇದೆ. ಈ ಹಿಂದೆ ಯುಟಿ ಖಾದರ್ ಅವರ ವಿರುದ್ಧ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆರೋಪವನ್ನ ಮಾಡಿದ್ರು. ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಒಂದಿಷ್ಟು ಗಂಭೀರ ಆರೋಪಗಳನ್ನ ಮಾಡಿದ್ರು. ಅದಕ್ಕೆ ಯುಟಿ ಖಾದರ್ ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸ ಮಾಡಿದ್ದಾರೆ. ನಮ್ಮ ಕಾಲದಲ್ಲಿ ನಡೆದಂತಹ ಕೆಲಸಗಳು ಹೊಸದಾಗಿ ಮಾಡಿದಂತಹ ಪ್ರಪೋಸಲ್ ಅಲ್ಲ, ನಮಗ್ ನೀಡಲಾದಂತಹ ಅನುದಾನದ ಉಳಿತಾಯ ಹಣದಲ್ಲಿ ಮಾಡಿದಂತಹ ಅಭಿವೃದ್ಧಿ ಅಂತ ಹೇಳಿ ಯುಟಿ ಖಾದರ್ ಈಗಾಗಲೇ ಹೇಳಿದ್ದಾರೆ. ಅವರು ಮಾತನಾಡಿದ್ದನ್ನ ಕೇಳಿಸಿಕೊಂಡ್ರೆ. ಬಟ್ ಯುಟಿ ಖಾದರ್ ಅವರ ವಿರುದ್ಧ ಕಾಗೇರಿ ಮಾಡಿದಂತಹ ಆರೋಪಗಳು ಏನೇನು? ಆ ಆರೋಪಗಳನ್ನ ನೋಡ್ತಾ ಹೋಗೋಣ. ಮೊದಲ ಆರೋಪ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮಾಡಿದ್ದು ವಿಧಾನಸೌಧದಲ್ಲಿ ಪುಸ್ತಕ ಮೇಳವನ್ನ ಆಯೋಜನೆ ಮಾಡಿ ಸುಮಾರು 4.5 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಇದು ಸುಖಾಸುಮ್ಮನೆ ಮಾಡಿದಂತಹ ವೆಚ್ಚ. ಈ ಬಗ್ಗೆ ತನಿಖೆಯಾಗಬೇಕು ಅನ್ನುವಂಥ ಆಗ್ರಹವನ್ನ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾಡಿದ್ರು. ಮತ್ತೊಂದು ಪ್ರಮುಖವಾದ ಆರೋಪ ಅವರು ಮಾಡಿದ್ದು ಶಾಸಕರ ಭವನದಲ್ಲಿ ಎಲ್ಲಾ ಶಾಸಕರ ನಿವಾಸಗಳಿಗೂ ಸ್ಮಾರ್ಟ್ ಸೇಫ್ ಲಾಕರ್ನ ಅಳವಡಿಕೆ ಮಾಡಲಾಗಿದೆ. ಅದಕ್ಕೆ ಸುಮಾರು 35,000 ರೂಪಾಯಿ ವೆಚ್ಚ ಮಾಡಲಾಗಿದೆ. ಒಂದಕ್ಕೆ 35,000 ರೂಪಾಯಿ ಅಂತೆ. ಆದ್ರೆ ಮಾರ್ಕೆಟ್ನಲ್ಲಿ ಅದರ ಬೆಲೆ 9 ರಿಂದ 11, 15,000ದ ಒಳಗಿದೆ. ಇಷ್ಟು ಹೆಚ್ಚು ಬಿಲ್ಲನ್ನ ಮಾಡಿ ಅಕ್ರಮ ಮಾಡಲಾಗಿದೆ ಅಂತ ಹೇಳಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆರೋಪಿಸಿದ್ರು. ಜೊತೆಗೆ ಟೆಂಡರ್ಗಳನ್ನ ಕೊಡುವಂತಹ ಟೈಮ್ನಲ್ಲಿ ಪಕ್ಷಪಾತಿಯಾಗಿದ್ದಾರೆ ಯುಟಿ ಖಾದರ್.
ತಮ್ಮ ಭಾಗದವರಿಗೆ ಹೆಚ್ಚಿನ ಟೆಂಡರ್ನ ಕೊಡ್ತಾರೆ ಅನ್ನುವಂಥ ಆರೋಪವನ್ನ ಕೂಡ ಮಾಡಿದ್ರು. ಆ ಆರೋಪಗಳನ್ನ ಮಾಡಿದಂತಹ ಕಾರಣಕ್ಕಾಗಿನೇ ಈಗ ಸರ್ಕಾರ ಕಾಗೇರಿಯವರ ಕಾಲದಲ್ಲಾಗಿರುವಂತಹ ಅಕ್ರಮಗಳ ತನಿಖೆಗೆ ಮುಂದಾಗಿರೋದು. ಒಟ್ಟಲ್ಲಿ ಹಾಲಿ ಹಾಗೆ ಮಾಜಿ ಸ್ಪೀಕರ್ಗಳ ಈ ಕದನ ಎಲ್ಲಿ ತನಕ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಕೇವಲ ಆರೋಪ ಪ್ರತ್ಯಾರೋಪಗಳಿಗೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ತನಿಖಾ ಹಂತಕ್ಕೆ ಹೋಗುತ್ತಾ ಅನ್ನುವಂಥ ಕುತೂಹಲ ಅಂತೂ ಖಂಡಿತ ಇದೆ. ಸರ್ಕಾರ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಕಾಲದ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ನಿಜಕ್ಕೂ ತನಿಖೆಗಿಳಿಯುತ್ತಾ ಅಥವಾ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸುದ್ದಿಗೋಷ್ಠಿಯನ್ನ ಮಾಡಿ ಏನು ಆರೋಪವನ್ನ ಮಾಡಿದ್ರು ಅವರು ಲಿಖಿತವಾದಂತಹ ದೂರನ್ನ ಸಲ್ಲಿಸುವುದಕ್ಕೆ ಮುಂದಾಗ್ತಾರಾ ಅದನ್ನ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.